ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಹುಷಾರಾಗಿದ್ದೀನಿ ಮತ್ತು ಸ್ವಲ್ಪ ಆರಾಮಾಗೂ ಇದ್ದೀನಿ ಅಂತ ಹೇಳ್ಬೋದು. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ನಲ್ಲ, ಮಾಡೇ ಇರಲಿಲ್ಲ. ಹಾಗಾಗಿ ಲಾಸ್ಟ್ ಸ್ಯಾಟರ್ಡೆ ಮತ್ತು ಮಂಡೇ ಎಲ್ಲ ರಜಾ ಇತ್ತಲ್ಲ, ಈದ್ ಮಿಲಾದ್ ಇದ್ದಾಗ. ಆವಾಗ ಸಂಡೇ ಮತ್ತು ಮಂಡೇ ವ್ಲಾಗ್ ಆಗಿರುತ್ತೆ. ಸರಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಯಾಟರ್ಡೆ ಮಾಡ್ಕೊಳ್ಳಿಲ್ಲ, ನೋಡೋಣ ಅಂದ್ಕೊಂಡೆ ಸುಮ್ಮನೆ ಇದ್ದೆ. ಹಾಗೆ ಎಲ್ಲ ಮಂಡೇ ಸರಿ, ಸಂಡೇ ಹೆಂಗಿದ್ರು ಇತ್ತಲ್ವ, ಹುಡುಗರು ಎಲ್ಲ ಇದ್ದರು. ಸರಿ, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿ ಎಲ್ಲ ಫುಲ್ಲು ಇಳಿಸಿ, ಎಲ್ಲ ಫುಲ್ಲು ಅಡುಗೆ ಮನೆ ಎಲ್ಲ ಫುಲ್ಲು ಅಂದರೆ ಡೀಪಾಗಿ ಕ್ಲೀನಿಂಗ್ ಮಾಡಿದ್ದೀವಿ. ಫುಲ್ಲು ಕುಕ್ಕರೆಲ್ಲ ಎಗರಿ ಅನ್ನ ಎಲ್ಲ ಸಿಡಿದ್ಬಿಟ್ಟಿತ್ತು, ಎಲ್ಲ ಆಗಿತ್ತು. ಹಾಗಾಗಿ ಎಲ್ಲನೂ ಫುಲ್ಲು ಕ್ಲೀನಾಗಿ ತೆಗೆದು ಎಲ್ಲ ತೊಳೆದು ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಅಡುಗೆ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಪಾತ್ರೆ ಸಾಮಾನೆಲ್ಲ ತೊಳೆದು ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ದೀವಿ. ಹಾಗೆ ಅವತ್ತು ಸಂಡೇ ಆಗಿದ್ದರಿಂದ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡೆ. ಮಗಳಿಗೆ ಹುಷಾರಿರಲಿಲ್ಲ, ಹಂಗಾಗಿ ಅವಳು ನೀರಲ್ಲೆಲ್ಲ ಆಡೋದು ಬೇಡ ಅಂತ ಅಂದ್ಬಿಟ್ಟು ಹೇಳಿ ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಪಾಪ ಅವ್ರು ಇಳಿಸ್ಕೊಡ್ತಾಯಿದ್ರು. ಅಷ್ಟರಲ್ಲಿ ಒಂದು ಸ್ವಲ್ಪ ಎಲ್ಲ ಇಳಿಸ್ಕೊಂಡು ಎಲ್ಲ ತೊಳೆದು ಹಾಲ್ನಲ್ಲೇ ಎಲ್ಲನೂ ಕೂಡ ಎಲ್ಲ ತಿರುವಾಕಿ ಸ್ವಲ್ಪ ಎಲ್ಲ ಫ್ಯಾನೆಲ್ಲ ಹಾಕಿ ಒಣಗಿತ್ತು. ಮತ್ತು ರೇಷನ್ ಕೂಡ ತಂದು ಸುಮಾರು 1 ತಿಂಗಳೇ ಆಗಿತ್ತು. ಈ ಸರಿ ಆನ್ಲೈನಲ್ಲೇ ತರಿಸಿದ್ವಿ. ಎಲ್ಲ ಫುಲ್ಲು ಜೋಡಿಸೇ ಇರಲಿಲ್ಲ, ಹಾಗೆ ಚೀಲದಲ್ಲಿ ಹಂಗೆ ಇಟ್ಬಿಟ್ಟಿದ್ವಿ. ಎಲ್ಲ ಸಕ್ಕರೆ ಒಂದು ಮಾತ್ರ ಬೇಕಾಗಿದ್ದನ್ನು ಹಾಕ್ಕೊಂಡು ಇನ್ನು ಮಿಕ್ಕಿದೆಲ್ಲ ಹಾಗೆ ಇಟ್ಟಿದ್ವಿ. ಈಗ ಸರಿ ಎಲ್ಲ ರೇಷನ್ ಬಾಕ್ಸು ಎಲ್ಲ ಕ್ಲೀನ್ ಮಾಡಿದ್ವಲ್ಲ, ಹಾಗಾಗಿ ಎಲ್ಲನೂ ಜೋಡಿಸಿಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಅದ್ರ ಮೇಲೆ ಎಲ್ಲ ಸ್ಟಿಕ್ಕರ್ಸ್ಗಳು ಹಾಕ್ಬಿಟ್ಟಿದ್ದೀನಿ, ಯಾವ್ಯಾವುದು ಏನು ಅಂತ ಅಂದ್ಬಿಟ್ಟು. ಹಾಗಾಗಿ ಎಲ್ಲನೂ ಕೂಡ ಹಾಕಿ ತುಂಬಿಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನೋಟಿಫಿಕೇಷನ್ಸ್ ಬರುತ್ತೆ, ನೀವು ಆರಾಮಾಗಿ ನೋಡ್ಬೋದು. ಹಾಗೆ ಇದು ಬಂದು ಸಂಡೇ ಈವ್ನಿಂಗ್ ಅಲ್ವಾ, ಸಂಜೆ ಆಗಿತ್ತು. ಎಲ್ಲ ರೇಷನ್ ಬಾಕ್ಸ್ಗಳ್ನೆಲ್ಲ ಹಾಕಿ ಎಲ್ಲ ಜೋಡಿಸ್ಕೊಂಡಿದ್ವಿ. ಹಾಗೆ ಬಂದು ಅಜ್ಜಿ ಮನೆಗೆ ಬೇರೆ ಹೋಗಬೇಕಾಗಿತ್ತು. ತಾತ ಅವ್ರದ್ದು ಪೂಜೆ ಇತ್ತು. ಅವರು ಡೇಟ್ ಟೈಮ್ಗೆ ಮಾಡೋದು, ಪಕ್ಷದ ಟೈಮಲ್ಲೇನು ಮಾಡಲ್ಲ. ಅವರು ಡೇಟು ಯಾವ ಇದಾಗಿದ್ರು ಆ ಡೇಟ್ಗೆ ಪೂಜೆ ಮಾಡೋದು. ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೇಷನ್ದು ಮಾತ್ರ ಸ್ವಲ್ಪ ಎತ್ತಿಟ್ಬಿಡೋಣ. ಇನ್ನು ಮಿಕ್ಕಿದ್ದನ್ನೆಲ್ಲ ಹೆಂಗಿದ್ರು ನಾಳೆನೂ ರಜೆ ಇದೆಯಲ್ಲ, ನಮ್ಮ ಮನೆಯವ್ರೂ ಕೂಡ ಇರಲಿಲ್ಲ, ಟ್ರಿಪ್ ಹೋಗಿದ್ರು. ಹಾಗಾಗಿ ಸರಿ ನಾವೇ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ನನ್ನ ಮಾಡು. ಇದೇನಾ ನಾನು ಇನ್ಮೇಲಿರೋ ಮನೆ ಎತ್ತಿಕ್ತೀನಿ ಇರಲ್ಲ. ಎಷ್ಟೊಂದು ಜನಕ್ಕೆ ಪರಿಚಯ ಮಾಡಿಸ್ಬೇಕು, ಇವಳೆಲ್ಲಾದ್ರೂ ಹಿಡ್ಕೊಬಂದು ಕೊಡ್ಬೇಕಂತ ಹಿಂಗೈತಿ ನೋಡು ಮೂತಿ. ಏಯ್ ಅಜ್ಜಿ,
ಹಾಯ್ ಫ್ರೆಂಡ್ಸ್, ನಿನ್ನೆ ಎಲ್ಲ ಮನೆ ಸಾಮಾನೆಲ್ಲ ಇಳಿಸ್ಕೊಂಡು ಫುಲ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಅಂತ ಎಲ್ಲ ಕುಕ್ಕರಲ್ಲಿ ರೈಸ್ ಇಟ್ಟಿದ್ವಿ. ಎಗ್ರುಬಿಟ್ಟು ಫುಲ್ಲು ಮನೆಯೆಲ್ಲ ಗಲೀಜಾಗೋಗಿತ್ತು. ಆಗಲೇ ಸುಮಾರು 1.5 ತಿಂಗಳು 2 ತಿಂಗಳೇ ಆಯಿತು. ಹುಷಾರಿರಲಿಲ್ಲ, 1 ತಿಂಗಳು ಪೂರ ನನಗೆ ಹುಷಾರಿರಲಿಲ್ಲ, ಏನೂ ಕ್ಲೀನ್ ಮಾಡ್ಕೊಂಡೇ ಇರಲಿಲ್ಲ. ನೆನ್ನೆ ಆದಂಗಾಗಲಿ ಅಂತ ಇವಾಗೂ ಕೆಮ್ಮು ಸ್ವಲ್ಪ ಕಫ ಇದೆ, ಆದರೂ ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ರಜಾ ಇದೆ ಅಂತ ಅಂದ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ. ಆದಷ್ಟು ಸಾಮಾನು ಸ್ವಲ್ಪ ಜೋಡಿಸ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಎಲ್ಲ ಅಲ್ಲೇ ಇದೆ. ಮತ್ತು ಇವಾಗ ಬೆಳಿಗ್ಗೆ ಎದ್ದು ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಚಟ್ನಿನೂ ಕೂಡ ಕಡಲೆಕಾಯಿ ಬೀಜ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ, ನೋಡಿ ಇದಿಷ್ಟು ಎಲ್ಲ ಆದಷ್ಟು ಜೋಡಿಸ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಕ್ಲೀನಾಗಿ ಜೋಡಿಸ್ಬೇಕು. ನೋಡೋಣ ಹೇಗಾಗುತ್ತೆ ಅಂತ. ಹಾಗೆ ಇವತ್ತು ಹೇಗೆಲ್ಲ ಕ್ಲೀನ್ ಮಾಡ್ಕೊತೀನಿ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬೇರೆ ಹಶ್ವಾಗ್ಬಿಟ್ಟೈತೆ ಹುಡುಗರಿಗೆ, ಹೊಟ್ಟೆ ಹಶ್ವಾಗ್ಬಿಟ್ಟಿದೆ ಪಾಪ. ನಿನ್ನೆ ಎಲ್ಲ ನನ್ನ ಜೊತೆಲಿ ಅವರು ಹೆಲ್ಪ್ ಮಾಡೋರೆ. ಇವತ್ತು ಹೊಟ್ಟೆ ಹಸಿ ಅಂತವ್ರೆ. ಅದಕ್ಕೆ ಇವಾಗ ಸ್ವಲ್ಪ ದೋಸೆ ಮಾಡಿಬಿಟ್ಟು ಅಂದ್ಕೊಂಡಿದ್ದೀನಿ. ಸಿಗ್ತೀನಿ, ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ. ಹಾಗೆ ಬಂದು ಇದು ಮಂಡೇ ಬೆಳಿಗ್ಗೆ ನೈಟು ಸ್ವಲ್ಪ ರೇಷನ್ ಎಲ್ಲ ಹಾಕಿಟ್ಟಿದ್ದನ್ನು ಮಾತ್ರ ಜೋಡಿಸ್ಕೊಂಡಿದ್ವಿ. ಹಾಗೆ ಇನ್ನು ಮಿಕ್ಕಿದ್ದನ್ನೆಲ್ಲ ಹಾಗೆ ಬಿಟ್ಟಿದ್ವಿ. ಇನ್ನೇನು ನಾವೇ ತಾನೇ ಇರೋದು, ಸರಿ ಬಿಡು ಅಂತ ಅಂದ್ಕೊಂಡು ನಿಧಾನಕ್ಕೆ ಜೋಡಿಸ್ಕೊಳ್ಳೋಣ. ಇನ್ನು ಹುಷಾರು ಆಗಿದ್ದೆ ಸ್ವಲ್ಪ. ಆ ಡಸ್ಟ್ ಅಲರ್ಜಿಯಿಂದ ಏನೋ ಮತ್ತೆ ನೈಟಿಂದ ಕೆಮ್ಮು ಸ್ವಲ್ಪ ಸ್ಟಾರ್ಟ್ ಆಗೋಯಿತು. ಕೆಮ್ಮಿರೋದ್ರಿಂದ ಸರಿ ಇನ್ನೇನು ಮಾಡೋದು, ನಿಧಾನಕ್ಕೆ ಮಾಡ್ಕೊಳ್ಳೋಣ. ನಮ್ಮ ಮನೆಯವರು ಆಗಲೇ ಫೋನ್ ಮಾಡಿ ಬೈತಾಯಿದ್ರು, ನೀನು ಎಷ್ಟು ಹೇಳಿದ್ರು ನೀನು ಕೇಳಲ್ಲ, ಇವಾಗ ಯಾರು ಬಂದು ಏನು ಮಾಡಬೇಕಾಗಿತ್ತು ನಿನಗೆ, ನೀನು ಆರೋಗ್ಯವಾಗಿದ್ದರೆ ಚೆನ್ನಾಗಿರ್ತಾಯಿತ್ತಲ್ವ, ಹಂಗೆ ಹಿಂಗೆ ಅಂತ ಫೋನಲ್ಲೇ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬರ್ತೀನಿ ಇರು ಸಾಯಂಕಾಲ ಅಂತ ಅಂದ್ಕೊಂಡು ಬೈಕೊಂಡು, ಇನ್ನು ಸಾಯಂಕಾಲ ಬಂದರೆ ಏನು ರಾಮಾಯಣ ಕಾದಿದೆಯೋ ಏನೋ ಅಂತ ಅಂದ್ಕೊಂಡು ಹಾಗೆ ಮಾತಾಡ್ಕೊಂಡು ಸರಿ ದೋಸೆ ಮಾಡೋಣ ಅಂತ ಅಂದ್ಕೊಂಡು ಮಕ್ಕಳಿಗೆ ರಾತ್ರಿ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ವಿ. ಇವಾಗ ಬೆಳಗ್ಗೆ ಸ್ವಲ್ಪ ಎಲ್ಲ ನಿಧಾನಕ್ಕೆ ಆರಾಮಾಗಿ ಎದ್ವಿ. ಒಂದು 9:30 10 ಗಂಟೆ ಆಗೋಗಿತ್ತು. ರಜಾ ಇತ್ತಲ್ಲ, ಹಾಗಾಗಿ ಮಲ್ಕೊಂಡಿದ್ವಿ. ನೆನ್ನೆ ಎಲ್ಲ ಸಾಕಾದಂಗೆ ಆಗಿತ್ತು. ಸರಿ ಅಂತ ಅಂದ್ಬಿಟ್ಟು ಎದ್ದಿದ ತಕ್ಷಣವೇ ಹೊಟ್ಟೆ ಹಶು ಅಂತ ಇದ್ರು. ಸರಿ ದೋಸೆ ಇತ್ತು ಒಂದು ಸ್ವಲ್ಪ, ಹಾಗಾಗಿ ಚಟ್ನಿ ಮಾಡ್ಕೊಂಬಿಟ್ಟು ದೋಸೆ ಮಾಡ್ಕೊಳ್ಳೋಣ. ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾನೆ ಸರಿ ಎಲ್ಲನೂ ಒಂದು ಸ್ವಲ್ಪನೇ ಮಾಡ್ಕೊಂಡ್ವಿ. ಹುಡುಗರಿಗೆ ದೋಸೆನ ಹಾಕ್ಕೊಡ್ತಾಯಿದ್ದೀನಿ. ಹಾಗೆ ನೀವು ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ, ಯಾರು ಅಂತಲೂ ಕೂಡ ನೀವಾಗಲೇ ನೋಡಿದ್ರಿ. ನಮ್ಮ ಮನೆಯಲ್ಲಿ ಬಂದು ನಾಯಿ ಮರಿ ತೊಗೊಂಡು ಬಂದಿದ್ದೀವಿ. ಪಗ್ಗು 5.5 ತಿಂಗಳು. ಅದಕ್ಕೆ ತುಂಬಾ ಆಸೆ ಇತ್ತು ನನ್ನ ಮಕ್ಳಿಗಂತೂ. ನಾಯಿ ಅಂದರೆ ಸಿಕ್ಕಾಪಟ್ಟೆ ಆಸೆ. ಆವಾಗ ಒಂದು ಸಲ ತಂದಿದ್ವಿ, ಒಂದು 6 ತಿಂಗಳಿತ್ತು. ನನ್ನ ತಮ್ಮ ತೊಗೊಂಡು ಬಂದು ಕೊಟ್ಟಿದ್ದ. ಅದಾದಮೇಲೆ ಅವರು ಮೊದಲಿದ್ದವರು ಅವ್ರ ಮನೇಲಿ ಪಾಪು ತುಂಬ ಗಲಾಟೆ ಮಾಡ್ತಾಯಿದೆ, ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ವಾಪಸ್ ತೊಗೊಂಡೋಗ್ಬಿಟ್ಟಿದ್ದ. ಅದಾದಮೇಲೆ ಸುಮ್ಮನೆ ಬೇಡ ಅಂತ ಅಂದ್ಕೊಂಡೆ ಸುಮ್ಮನಾಗಿದ್ವಿ. ಇದು ಬಂದು ನಮ್ಮ ಮೈದ ಅವರ ಅಣ್ಣನ ಮನೆಯಲ್ಲಿ ಅವರು ಸಾಕ್ತಾಯಿದ್ರು. ಮರಿ ಎಲ್ಲ ಹಾಕಿತ್ತು. 1 ತಿಂಗಳಿದ್ದಾಗೆ ತೊಗೊಂಡೋಗಿ ಅಂತ ಹೇಳಿದರು. ನಾವು ಬೇಡ, ಸ್ವಲ್ಪ ದೊಡ್ಡದಾಗಲಿ, ಯಾಕೆಂದರೆ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಯಾರೂ ಇರೋದಿಲ್ಲ ಮನೆಯಲ್ಲಿ, ಚಿಕ್ಕ ಮರಿನ ಬಿಟ್ಟೋಗೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಸರಿ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಅವರು ಬೇರೆ ಯಾರೋ ಕೇಳ್ತಾ ಇದ್ದಾರೆ, ಕೊಡೋದಾ ಏನು ಮಾಡೋದು ಅಂತ ಅಂದ್ಬಿಟ್ಟು, ಇಲ್ಲ ನಮಗೇನೆ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಈಗ ಮಗನೂ ಕೂಡ ಕರೆದು ಟಿಫನ್ ಹಾಕ್ಕೊಡ್ತಾ ಇದ್ದೀನಿ ಅವನಿಗೆ. ಹೊಸ ಮೆಂಬರ್ ಬಂದಿದ್ದಾರೆ ನಮ್ಮ ಮನೆಯಲ್ಲಿ. ನಮ್ಮ ಕುಟುಂಬಕ್ಕೆ ಇನ್ನೊಬ್ಬರು ಸೇರ್ಪಡೆ. ಮತ್ತು ಇನ್ನೂ ಒಟ್ಟು ಈಗ ನಾವು ನಮ್ಮ ಮನೆಯಲ್ಲಿ ಬಂದು 6 ಜನ ಇದ್ದೀವಿ. 6 ಜನ ಯಾರಪ್ಪ, ಇವ್ರು 4 ಜನ ಇರೋದು ಅಂದರೆ ಈಗ ನಾಯಿ ಮರಿ ಒಂದು ಬಂದಿದೆ. ಮತ್ತು ಫಿಶ್ಶು ಮೊದಲಿಂದನೂ ಕೂಡ ಹಣ್ಣುಗಳಿದ್ವು. ಹಣ್ಣು ಅಂದರೆ ಆ್ಯಪಲ್ಲು, ಮೂಸಂಬಿ, ದಾಳಂಬ್ರಿ, ಕಿತ್ತಳೆ ಹಣ್ಣು ಎಲ್ಲ ಹಣ್ಣು ತೊಗೊಂಡು ಬಂದಿದ್ವಿ. ಆ್ಯಪಲ್ ಮಾತ್ರ ತಿಂದು ಖಾಲಿ ಮಾಡಿದರು. ಮೂಸಂಬಿನೂ ಮತ್ತು ಕಿತ್ತಳೆ ಹಣ್ಣು ಏನಿದೆ, ದಾಳಂಬ್ರಿ ಇದಿಷ್ಟೂ ಕೂಡ ಮುಟ್ಟೇ ಇರಲಿಲ್ಲ. ಯಾಕೆ ಅಂದರೆ ಅದನ್ನು ಬಿಡಿಸ್ಬೇಕಲ್ಲ, ಬಿಡಿಸಿ ಅವ್ರಿಗೆ ಮಾಡೋದಕ್ಕೆ ಕಷ್ಟ ತಿನ್ನೋದಕ್ಕೆ. ಹಾಗಾಗಿ ಅದನ್ನು ಮಾತ್ರ ಏನಿರುತ್ತೆ ಅದನ್ನು ಹೋಗ್ತಾರೆ ತೊಳ್ಕೊತಾರೆ, ಹಾಗೆ ಕಚ್ಕೊಂಡು ತಿನ್ಕೊಂಡು ಇಲ್ಲ ಕಟ್ ಮಾಡ್ಕೊಂಡು ಏನೋ ಮಾಡ್ಕೋತಾರೆ. ಮೂಸಂಬಿ ಮತ್ತು ದಾಳಂಬ್ರಿ ಮಾತ್ರ ಯಾವಾಗಲೂ ಅಷ್ಟೇ ಒಣಗಿಸಿ ವೇಸ್ಟ್ ಮಾಡ್ತಾರೆ. ಸರಿ ಇನ್ನೇನು ಮಾಡೋದು, ಹೆಂಗಿದ್ರು ಎಲ್ಲ ಕೆಲಸ ಮಾಡ್ಕೋತಾ ಇದ್ವಲ್ಲ, ಟಿಫನ್ ಎಲ್ಲ ಮಾಡಿದ್ಮೇಲೆ ಎಲ್ಲ ಇನ್ನೂ ಸ್ವಲ್ಪ ಸಾಮಾನೆಲ್ಲ ಇದ್ದಿದ್ದನ್ನೆಲ್ಲ ಜೋಡಿಸ್ಕೋತಾ ಇದ್ವಿ. ಆ ಟೈಮಲ್ಲೇ ಸರಿ ಮೂಸಂಬಿ ಎಲ್ಲ ಇದ್ದಿದ್ದನ್ನು ಒಂದು 5-6 ಮೂಸಂಬಿ ಇತ್ತು. ಅಂದರೆ
ಒಂದು 4-5 ನೆನ್ನೆನೇ ಬಿಡಿಸಿ ಕೊಟ್ಟಿದ್ದೆ ಎಲ್ಲ ಊಟ ಅಂದರೆ ಪಾತ್ರೆ ಸಾಮಾನೆಲ್ಲ ಜೋಡಿಸೋವಾಗ ತಿಂದಿದ್ರು. ಇನ್ನೂ ಒಂದು ಸ್ವಲ್ಪ ಮೂಸಂಬಿ ಇತ್ತು, ಅದರಲ್ಲಿ 1-2 ಕೆಟ್ಟೋಗಿತ್ತು. ನನಗೆ ಕೋಪ ಹತ್ಕೊಂಡ್ಬಿಟ್ಟಿತ್ತು ಎಲ್ಲ ಜೋಡಿಸುವಾಗ. ಇಷ್ಟು ದುಡ್ಡು ಕೊಟ್ಟು ತೊಗೊಂಡು ಬಂದು ಹಾಳು ಮಾಡ್ತೀನಿ. ಅಪ್ಪ ಫೋನ್ ಮಾಡಿ ಏನಂತ ತೋರಿಸ್ರಿ ಅಂತ ಏನು ಏನಂತ ಅಷ್ಟೊಂದು ಶುಟಿ ಇದೆ, ಬಾಗಿಲು ತೆಗೆದ್ರೆ ನಿಂತಿರ್ತಾಳೆ ಅಂದರೆ ಹೌದಾ ಅಷ್ಟೊಂದು ಶುಟಿ ಐತಾ? ಹೌದಾ, ಹಾಗಾದರೆ ಇದನ್ನು ಕಟ್ಟಕ್ಕೆ ಇರಬೇಕಾ ಯಾವಾಗಲೂ ಅಂತ? ಇಲ್ಲ ಮಮ್ಮಿ, ನಮ್ಮ ಮೇಲೆ ಒಂದು ಇದೈತೆ, ಅವಲ್ಲೇ ಬಿಚ್ಕೊಬಂತು ಹೇಳೋದಲ್ಲ, ಬಂದು ಮುಂದೆ ಹೋಯ್ತು ಒಂದು ಸ್ವಲ್ಪ ಈಗ ನೋಡ್ಬೋದು. ಆ ಬೆಲ್ಟಲ್ಲಿದ್ದಲ್ಲ, ಬೆಲ್ಟ್ನ ನೋಡ್ಕೊ, ನನ್ನ ಮಗ ಈಗ ನೋಡ್ಕೊ, ಬಾ ಮನೆಗೆ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಹಿಂಗಂದರೆ ಚೆನ್ನಾಗಿದೆ. ಬೀಜ ಎಲ್ಲ ತೆಗೆದುಬಿಟ್ಟು ಹಾಕಬೇಕು, ಮಾಮೂಲಿ ಸ್ಟೀಲ್ ಜಾರಿಗೆ ಅಂದರೆ ಸೀಡ್ಸ್ ಎಲ್ಲ ತೆಗ್ದುಬಿಟ್ಟು ಹಾಕ್ಬೇಕು. ನೋಟ ಮಕ್ಕದಿಂದ ಬಿಡ್ದಂಗೆ ಕುಡಿತಾಳೆ. ಅಪ್ಪು, ಇದೆಲ್ಲ ಎತ್ತದ ಮೇಲೆ ದಾಳಂಬ್ರಿನ ಕುತ್ಕೊಂಡು ಬಿಡಿಸ್ರಿ. ಮೂಸಂಬಿ ಹಾಳು ಮಾಡ್ತೀರಾ ಅಂತ ಇವಾಗ ಜ್ಯೂಸ್ ಮಾಡಿದ್ದೀನಿ. ದಾಳಂಬ್ರಿನೂ ಜ್ಯೂಸ್ ಮಾಡೋದಲ್ಲ, ಬಿಡಿಸು. ಏನಾದರೂ ಸಲಾಡ್ ಗಿಲಾಡ್ಗೋ ಇದಕ್ಕೋ ಓಟ್ಸ್ಗೋ ಏನಕ್ಕನ ಹಾಕೋಕ್ಕೆ ಆಗುತ್ತೆ. ಸುಮ್ಮನೆ ಒಣಗಿಸಿ ಹಾಳು ಮಾಡಬೇಡ್ರಿ, ದುಡ್ಡುಗಳ್ನ ಕೊಟ್ಟು ತಂದ್ಬಿಟ್ಟು. ಈಗೇನು ಅರ್ಜೆಂಟ್, ಇದೆಲ್ಲ ಒಂಚೂರು ಎತ್ಬಿಟ್ಟು ಒಂದೇ ಸಲ ಸ್ನಾನಕ್ಕೆ ಹೋಗಿರು. ತಣ್ಣೀರು ಸ್ನಾನ ಮಾಡ್ತೀಯಾ? ಏನು ಮಾಡಿದೆ? ಗಾಡಿ ಗಬ್ಬೆ ಸ್ಪುರಿಸ್ತಾ ಸೈಕಲ್ ಪೇಂಟ್ ಗೀಂಟ್ ಎಲ್ಲ ಹೊಡೆದು? ಏನು ಗಬ್ಬೆಸಿಲ್ಲ, ಅದನ್ನು ನೋಡಮ್ಮ. ಅವಳು ಓಡಿಸೋದನ್ನ ನಾನು ನೋಡಿದ್ದೀನಿ. ಸೈಕಲ್ ಏನು ಪೇಂಟ್ ಗೀಂಟ್ ಹೊಡಿತಿಲ್ಲ, ಅದು ಲೇಡಿ ಬರ್ಡ್ ಅಂತ ಆಯ್ತಲ್ಲ, ಅದಕ್ಕೆ ಪೇಂಟ್ ಹೊಡೆದಿದ್ದೀನಿ. ಇವಾಗ ಆ ಚಾತ್ರೆ ಥರ ಎಲ್ಲ ಹೊಡೆದಿಲ್ಲ, ಚಪ್ಪರ್ ಬ್ಲ್ಯಾಕ್ ಹೊಡೆದಿಲ್ಲ. ರೆಡಿ ಆದ್ಮೇಲೆ ನೋಡೋದು. ಹಾಗೆ ಚೆನ್ನಾಗಿ ಬೈಕೊಂಡು ಜ್ಯೂಸೆಲ್ಲ ಮಾಡಿಕೊಟ್ಮೇಲೆ ಕುಡ್ಕೊಂಡು ಇದು ಮಾಡ್ತಾಯಿದ್ರು. ಇನ್ನು ಸ್ವಲ್ಪ ಇತ್ತಲ್ಲ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ನಾಯಿ ಮರಿ ಕೂಡ ಮಲ್ಕೊಂಡಿತ್ತು. ನಮ್ಮ ಝೂಝು ಅಂತ ಅಂದ್ಬಿಟ್ಟು ಹೆಸರಿಟ್ಟಿದ್ದಾಳೆ ನನ್ನ ಮಕ್ಕಳು. ಹೆಣ್ಣು ನಾಯಿ ಮರಿ ಅಲ್ವಾ, ಹಾಗಾಗಿ ಝೂಝು ಅಂತ ಅಂದ್ಬಿಟ್ಟು ಹೆಸರಿಟ್ಟಿದ್ದಾರೆ. ಅದು ಕೂಡ ಮಲಗಿತ್ತು. ಹಾಗೆ ಸರಿ ಇನ್ನೇನು ಮಾಡೋದು, 1 ಗಂಟೆ 1:15 ಆಗಿತ್ತು. ಜ್ಯೂಸೆಲ್ಲ ಮಾಡಿಕೊಟ್ಟಿದ್ವಿ. ಊಟ ಅಂತ ಅಂದ್ಬಿಟ್ಟು ಹೇಳಿದೆ, ಬೇಡ ಮಮ್ಮಿ ಇವಾಗ ತಾನೇ ಜ್ಯೂಸೆಲ್ಲ ಕುಡ್ದಿದ್ದೀವಿ ಅಂತ. ಸರಿ ಮಾಡ್ಕೋತಾ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಅಡುಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ಇವಾಗ ಬಂದು ಅಲಸಂದೆಕಾಳು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಹುಳಿ ಸಾರು ಮಾಡೋದ್ರಿಂದ ಒಂದು 3 ಟೊಮೆಟೊ ಹಾಕ್ಕೋತಾ ಇದ್ದೀನಿ. ದಪ್ಪದ ಒಂದು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ. ಒಂಚೂರು ಕೊತ್ತಂಬರಿ ಸೊಪ್ಪು, ಒಂದು 5-6 ಬೆಳ್ಳುಳ್ಳಿ. ಇದ್ರ ಜೊತೆಗೆ ಸಾಂಬಾರು ಪುಡಿನೂ ಕೂಡ ಹಾಕ್ಕೊಂಡು ಹಾಗೆ ಕಾಯಿನ ಹಾಕ್ಕೊಂಡು ರುಬ್ಕೊಳ್ಳೋಣ. ನಾನು ಮನೆಯದು ಸಾಂಬಾರು ಪುಡಿ ಖಾಲಿಯಾಗಿದೆ, ಮತ್ತೆ ಮಾಡ್ಕೋಬೇಕು. ಈ ಹುಷಾರಿಲ್ಲದೆ ಇರೋದ್ರಿಂದ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಕೆಮ್ಮು ಗಂಟಲು ಪ್ರಾಬ್ಲಮ್ ಇದೆಯಲ್ಲ, ಡಸ್ಟ್ ಅಲರ್ಜಿ ಆಗಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಇದಿಷ್ಟನ್ನು ರುಬ್ಕೊಳ್ಳೋಣ.
ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಬಿಡ್ತೀನಿ. ಹಾಗೆ ಈಗ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಏನಕ್ಕೋಸ್ಕರ ಅಂತಂದರೆ ನಾನು ಇಲ್ಲಿ ಬಂದು ಒಣಗಿದ್ದು ಹಲಸುಂಡೆ ಕಾಳು ಸಾಂಬಾರನ್ನ ಮಾಡ್ತಾಯಿರೋದು. ಹಾಗಾಗಿ ಕಾಳನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಅದು ಕೆಂಪಾಳ ಬರೋ ಥರ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ರುಬ್ಬಿಟ್ಟಿರೋಂಥ ಮಸಾಲೆನ ಮತ್ತು ಅದ್ರ ಜೊತೆಗೆ ಬಂದು ಆಲೂಗಡ್ಡೆ ಬದನೆಕಾಯಿನೆಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕುಕ್ಕರ್ನಲ್ಲೇ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ಕುಕ್ಕರ್ನಲ್ಲೇ ಸಾಂಬಾರನ್ನ ಮಾಡೋದ್ರಿಂದ ಹಾಗಾಗಿ ನಾನು ಅದಕ್ಕೇ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸಪ್ರೇಟು ಬಾಣಲಿ ಅಂತ ಏನು ತೊಗೊಂಡು ಇದು ಮಾಡ್ತಾಯಿಲ್ಲ. ಹಾಗೆ ರೈಸ್ ಕೂಡ ಒಂಚೂರು ಇತ್ತು ಸರಿ ಅಂತ ಅಂದ್ಬಿಟ್ಟು ಏನು ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಸೈಡ್ನಲ್ಲಿ ಮುದ್ದೆಗೂ ಕೂಡ ಇಟ್ಕೋತಾ ಇದ್ದೀನಿ. ಇದೇ ಕಾಳನ್ನ ಹುರ್ಕೊಂಡು ಹಾಗೆ ಅದಕ್ಕೆ ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಮಾಡ್ಕೋತಾ ಇದ್ದೀನಿ. ಮುದ್ದೆನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಮುದ್ದೆ ಮಾಡುವಾಗ ಯಾವಾಗಲೂ ಅಷ್ಟೇ ಅದಕ್ಕೆ ತುಪ್ಪ ಅಥವಾ ಇಲ್ಲಾಂದರೆ ಒಂದು ಸ್ಪೂನಷ್ಟು ಎಣ್ಣೆ, ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಗಂಟು ಬರೋದಿಲ್ಲ. ಆರಾಮಾಗಿ ಮಾಡ್ಕೋಬೋದು. ಪಾತ್ರೆನಲ್ಲೇ ಮಾಡ್ಕೋಬೇಕು ಅನ್ನೋ ಅಂಥದ್ದೇನಿಲ್ಲ. ನಾನು ಯೂಶ್ವಲಿ ಯಾವಾಗಲೂ ಕೂಡ ಬಾಣಲಿನಲ್ಲೇ ಮಾಡ್ಕೊಳ್ಳೋದು ಜಾಸ್ತಿ. ಹಂಗಂತ ನನಗೆ ಜಾಸ್ತಿ ತುಂಬ ಮುದ್ದೆ ಮಾಡೋದಕ್ಕೂ ಅಷ್ಟರಲ್ಲಿ ಬರೋದಿಲ್ಲ. ಮಿನಿಮಮ್ ಒಂದು 4-5 ಮುದ್ದೆ ಅಂದರೆ ಮಾಡ್ಕೋತೀನಿ. ಸ್ವಲ್ಪ ಪುಟ್ಟ ಪುಟ್ಟದಾಗಿ ಹೇಗೆ ಬೇಕೋ ಹಾಗೆ ಮಾಡ್ಕೋತೀನಿ. ಈಗ ಚೆನ್ನಾಗಿ ಕಾಳು ಕೂಡ ಹುರಿದಾಗಿದೆ. ಈಗ ನೀರನ್ನ ಹಾಕ್ಕೊಂಡು ಅದನ್ನು ಒಂದು ಕುದಿ ಬರೋವರೆಗೂ ಬಿಟ್ಬಿಡೋಣ. ಈಗ ಕಾಳು ಕೂಡ ಒಣಗಿದ ಕಾಳು ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ಕಾಳು ಕೂಡ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಬಂದು ನಾವು ಮಸಾಲೆನೂ ಮತ್ತು ತರಕಾರಿನ ಹಾಕ್ಕೊಳ್ಳೋದು. ಇದಕ್ಕೆ ತರಕಾರಿ ಬಂದು ನಾನು ಹುಳಿ ಸಾಂಬಾರಾಗಿದೆಯಲ್ವ, ಹಾಗಾಗಿ ಆಲೂಗಡ್ಡೆ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಬ್ಬಿರೋ ಅಂಥ ಮಸಾಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಪಾತ್ರೆಗೆ ನಾನು ಜಾರಿಗೆ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಂಡು ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಒಣಗಿರೋ ಅಂಥ ಕಾಳು ಯಾವುದೇ ಕಾಳಾದರೂ ಸೇಮ್ ಇದೇ ಥರ ಹುಳಿ ಮಸಾಲೆ ಇಟ್ಟು ಆರಾಮಾಗಿ ಕಾಳು ಹುರಿದ್ಬಿಟ್ಟು ಒಂದು 5 ನಿಮಿಷ ಸ್ವಲ್ಪ ಒಂದು ಕುದಿ ಬರೋವರೆಗೂ ಕುಕ್ಕರಲ್ಲಿ ಇಟ್ಟರೆ ಬೇಗನೆ ಆಗುತ್ತೆ. ಪಾತ್ರೆನಲ್ಲಿ ಇಟ್ಟು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅದು ಬೇಯೋದು. ಕುಕ್ಕರಲ್ಲಿ ಒಂದು 3 ವಿಷಲ್ ಇಲ್ಲ 2 ವಿಷಲ್ ಹಾಕ್ಸ್ಕೊಂಡು ಸಾಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ ಇಟ್ಟ ಅಂದರೆ ಸಾಂಬಾರು ಆಯಿತು. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಇದಕ್ಕೆ ಬೇರೆ ಏನೂ ಇಲ್ಲ. ಕರಿಬೇವು ಖಾಲಿಯಾಗಿದೆ, ಕರಿಬೇವು ತೊಗೊಂಬಂದಿಲ್ಲ ನಾನು. ಹಾಗಾಗಿ ಒಂದು ಅರ್ಧ ಈರುಳ್ಳಿ, ಚೂರು ಸಾಸಿವೆ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಹಾಗೆ ಈ ಕಡೆ ನಾನು ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನನೇ ಮಕ್ಕಳು ಎಲ್ಲ ಕೆಲಸ ಮಾಡ್ಕೊಂಡು ಸಾಕಾಗಿದೆ. ಹಾಗಾಗಿ ಬಿಸಿ ಬಿಸಿ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೈಸ್ ಇದೆ ಒಂಚೂರು, ಅದೇ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಮುದ್ದೆ ಮತ್ತು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ.
ಇಷ್ಟೇ ಸಾಕು ಒಗ್ಗರಣೆ, ಇದಕ್ಕೇನು ಬೇರೆ ಏನು ಬೇಕಾಗಿಲ್ಲ. ಕರಿಬೇವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕರಿಬೇವು ಇಲ್ಲದೇ ಇರೋದ್ರಿಂದ ನಾನು ಇಷ್ಟನ್ನೇ ಹಾಕ್ಕೋತಾ ಇದ್ದೀನಿ. ಇದಿಷ್ಟ ಆದರೆ ಸಾಕು. ಈ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಹಸಿಟ್ಟನ್ನ ಹಾಕ್ಕೊಂಡ್ಬಿಡ್ತೀನಿ. ಅಷ್ಟೇ. ಇದಾಯಿತು. ಈಗ ಈ ಕಡೆ ಮುದ್ದೆಗೂ ಇಟ್ಕೊಂಡಿದ್ದೀನಿ. ಮುದ್ದೆ ಒಂದು ಆಯಿತು ಅಂದರೆ ಅಡುಗೆ ಆಯಿತು. ಮುದ್ದೆ ಆಗೋ ಅಷ್ಟರಲ್ಲಿ ವಿಜಲಕ್ಕೆ ಹೋಗುತ್ತೆ, ಆರಾಮಾಗಿ ಊಟ ಮಾಡ್ಬೋದು. ಸಾಂಬಾರು ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ. ಹುಳಿ ಸಾರು ಈಗ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬೇಗ 10 ನಿಮಿಷದಲ್ಲೆಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ. ಹಾಗೆ ನನ್ನ ಮಗ ಬಂದು ಅವನಿಗೆ ಓಟ್ಸು ಅಂದರೆ ಭಾರಿ ಇಷ್ಟ. ಅವನಿಗೆ ಓಟ್ಸ್ ಮಾಡಿಕೊಡು ಕೂತ್ಕೊಂಡು ದಾಳಂಬ್ರಿ ಎಲ್ಲ ಬಿಡಿಸು ಅಂತ ಹೇಳಿದ್ನಲ್ಲ, ಬಿಡಿಸಿದ್ದ. ಓಟ್ಸ್ ಮಾಡು ಅಂತ ಅಂದ್ಬಿಟ್ಟು ಅವನ್ನೇ ಎಲ್ಲ ಹಾಕಿ ಬಾದಾಮಿ ಎಲ್ಲ ಹಾಕಿ ರುಬ್ಬಿ ಓಟ್ಸ್ನ ಕೂಡ ರೆಡಿ ಮಾಡಿಕೊಂಡು ದಾಳಂಬ್ರಿ ಹಾಕಿ ಅವ್ರ ಅಕ್ಕ ತಿನ್ನಲ್ಲ ಅಂತ ಹೇಳಿದ್ಲು. ನನಗೂ ಅವನಿಗೆ ಮಾಡಿದ್ದಾನೆ. ಊಟ ಮಾಡಿದ್ದೀನಿ ಬೇಡ ಕಣೋ ಅಂತ ಹೇಳಿದ್ರು ಕೇಳ್ತಾಯಿಲ್ಲ. ಸಂಜೆ ಅಂದರೆ ಒಂದು 6 ಗಂಟೆ ಆಗಿತ್ತು. ಅದಾದಮೇಲೆ ಮಂಡೇ ಇತ್ತಲ್ವ, ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಆದ್ವಿ. ಅಷ್ಟರಲ್ಲಿ ಸೋಮವಾರ ಧರ್ಮಸ್ಥಳದ್ದು ನಮ್ಮ ಮನೆ ಎದುರುಗಡೆ ಒಬ್ಬರು ಅಕ್ಕ ಇದ್ದಾರೆ, ಅವರು ಮಗ ಹೋಗಿದ್ರಂತೆ. ಅವರು ಪ್ರಸಾದ ಎಲ್ಲ ತೊಗೊಂಡು ಬಂದು ಕೊಟ್ಟರು. ಒಂಥರ ತುಂಬ ಖುಷಿ ಅನ್ನಿಸ್ತಾಯಿತ್ತು ಎಲ್ಲ ಕ್ಲೀನಾಗಿದ್ದಕ್ಕೂ ಅದಕ್ಕೂ. ಹಾಗೆ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ನಮ್ಮ ಮನೆಯವರು ಬಂದಿದ್ರಲ್ವ, ಅವರು ಆಗಲೇ ತೊಗೊಂಡು ಬಂದು 2 ದಿವಸ ಆಗಿತ್ತು. ಸಂಡೇ ನಾವು ತೊಗೊಂಡು ಬಂದಿದ್ದು. ಮಂಡೇ ನೈಟು ಇವರು ಬಂದಾಗ ಅದನ್ನು ಎಷ್ಟು ಹೋಗಿ ಎತ್ಕೊಳಕ್ಕೆ ಹೋದ್ರೂ ಅದು ಬರ್ತಾನೇ ಇಲ್ಲ. ನಾಯಿ ಎದ್ರುಕೊಂಡು ಓಡೋಗ್ತಾಯಿತ್ತು. ಚಿಕ್ಕವ್ರ ಹತ್ರ ಎಲ್ಲ ಬರುತ್ತೆ, ಮನೆಯಲ್ಲಿ ಯಾವ್ರ ಹತ್ರನೂ ಬೇರೆ ಗಂಡಸ್ರ ಹತ್ರ ಆಗಲಿ ಎದುರುಗಡೆ ಮನೆಯವರು ಅವರೆಲ್ಲ ಕರೆದ್ರೂ ಹೋಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಎದ್ರುಕೋತಾಯಿತ್ತು. ಹಾಗೆ ಸರಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗ್ನ ಜೊತೆಗೆ. ಬಾಯ್, ಟೇಕ್ ಕೇರ್, ಸಿ ಯು ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್.